ಗುರುಜಿ, ಇಷ್ಟೊತ್ತು ಕೂಡ ಸಾಕಷ್ಟು ಕಾಲೇಜ್ ಜೊತೆ ಮಾತಾಡಿದ್ವಿ, ರಾಜ್ಯದ ಬಗ್ಗೆ ಮಾತಾಡಿದ್ವಿ. ಯಾವ ರಾಶಿಗೆ ಏನು ಪರಿಣಾಮ ಗುರುವಿನಿಂದ ಅನ್ನೋದು. ಈಗ ರಾಷ್ಟ್ರ ರಾಜಕೀಯದ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ? 18-10-25 ಪೂರ್ವ ನಕ್ಷತ್ರದಲ್ಲಿ ಗುರು ಕರ್ಕಾಟ ರಾಶಿಗೆ ಬಂದ್ಬಿಡ್ತಾನೆ. 47 ಅಲ್ಲೇ ಕೂತ್ಕೊಂಡಿರ್ತಾನೆ. ಮತ್ತು ಅವನು 1-6 ವಾಪಸ್ ಬರ್ತಾನೆ. ಎಲ್ಲಿ ಮಿಥುನ ರಾಶಿಗೆ ಬಂದ್ಬಿಡ್ತಾನೆ ವಾಪಸ್. ಹಿಂದಿಂದ ಮುಂದಕ್ಕೆ ಹೋದ, ಮುಂದಿನ ಹಿಂದಕ್ಕೆ ಬಂದ ಅವನು. ಅದನ್ನೇ ಈ ತಿಂಗಳು 25ನೇ ತಾರೀಕು ಶನಿ ವಕ್ರ ಬೇರೆ ಹೊರಟೋಗುತ್ತೆ. ಡೈರೆಕ್ಟ್ ಆಗ್ಬಿಡ್ತಾನೆ ಸ್ಯಾಟರ್ನ್. ಆಮೇಲೆ ಏನಾಗುತ್ತೆ, ಮುಂದಿನ ವರ್ಷನೂ ಅಷ್ಟೇ ಕಟಕಕ್ಕೆ ಬಂದವನು 31ನೇ ತಾರೀಕು ಅಕ್ಟೋಬರು ಸಿಂಹರಾಶಿ ಜಂಪ್ ಆಗ್ಬಿಡ್ತಾನೆ. ಸಿಂಹ ಅವನ ಮನೆ ಅಲ್ಲ, ಅದು ಅವನ ಮನೆ ಅಲ್ಲ, ಸೂರ್ಯನ ಮನೆ ಅದು. ಅಲ್ಲಿ ಬಂದ್ಬಿಡ್ತಾನೆ. ಅಲ್ಲಿ ಗುರು ಸೂರ್ಯ ಸಂಯೋಗ ಆಗುತ್ತೆ. ಇದಿಷ್ಟು ಪರಿಣಾಮ ದೇಶದಲ್ಲಿ ಐಕ್ಯತೆಗೆ ಕಾರಣವಾಗುತ್ತೆ. ಮೇಲಾಗಿ ಈ ಸಂದರ್ಭದಲ್ಲಿ ಎಲ್ಲಿ ಚುನಾವಣೆ ನಡೀತಿದೆಯೋ ಮುಂದೆ ಬರೋದು ಪರಾಭಾವನಾ ಸಂವತ್ಸರ, ಮುಂದಿನ ಯುಗಾದಿ. ಅದು ಹೇಳಿ ಕೇಳಿ ನಮಗೆ ಗುರುವಾರವೇ ಬರುತ್ತೆ ಯುಗಾದಿ. ಅಲ್ಲೂ ಗುರುವೇ ಸಂಚಾರ, ಅಲ್ಲಿ ಗುರುವೇ ಮುಂದಿನ ವರ್ಷ ಗುರುವೇ ಅಧಿಪತಿ, ಅವನೇ ಹೆಡ್. ಗುರುಗಳ ಬದಲಾವಣೆ, ಗುರು ರಾಶಿ ಬದಲಾವಣೆ, ಗುರುವೇ ಬರೋದು. ಇದೆಲ್ಲ ನೋಡ್ತಂದರೆ ಆಳದಿರ್ತಕ್ಕಂಥ ರಾಷ್ಟ್ರೀಯ ಪಕ್ಷ ಪ್ರತಿಯೊಂದು ಹೆಜ್ಜೆಯನ್ನು ಎಚ್ಚರದಿಂದ ಇಡಬೇಕು. ಒಂದು ಚಂಡಮಾರುತ ಬೀಸ್ಬೋದು, ಪರ್ವತಗಳೇ ಬೀಳ್ಬೋದು, ಹಿಮಾಲಯ ಪರ್ವತಕ್ಕೆ ತೊಂದರೆ ಆಗ್ಬೋದು. ಉತ್ತರ ಭಾರತದಲ್ಲಂತೂ ತುಂಬ ಹಾವಳಿ ಆಗ್ಬಿಡುತ್ತೆ. ನಮ್ಮ ಈ ರಾಜ್ಯದಲ್ಲಿ ಕೂಡ ದಕ್ಷಿಣ ಕನ್ನಡದಲ್ಲಿ ತುಂಬ ತೊಂದರೆ ಆಗುತ್ತೆ. ಮುಂಬೈ, ತಮಿಳುನಾಡು, ಕೇರಳ ಮಳೆಯನ್ನು ತತ್ತರಿಸ್ಬಿಡುತ್ತೆ. ಇಲ್ಲಿ ಬೆಂಗಳೂರು ಕೂಡ ಒಂದು ಮಳೆ ಬಂದು ಸಾಕಷ್ಟು ಜನಕ್ಕೆ ತೊಂದರೆ ಆಗುತ್ತೆ. ಅದೇನು ಯಾರನ್ನೂ ಬಿಡೋದಿಲ್ಲ. ಮಧ್ಯಪ್ರದೇಶಲ್ಲೂ ತುಂಬ ಈ ಚಂಡಮಾರುತ ಬೀಸಿ ಆ ಸಮುದ್ರ ಉಕ್ಕಿ ಹರಿದು ಮುಳುಗಡೆ ಆಗುತ್ತೆ ಅಲ್ಲಿ. ಮತ್ತೆ ಒರಿಸ್ಸಾಲು ಕೂಡ ನೀರಿನ ತೊಂದರೆ ಇದೆ, ಬಿರುಗಾಳಿ ಬೀಸ್ಬೋದು. ಆಗಲೇ ಒರಿಸ್ಸಾ ಜಗನ್ನಾಥನ ದೇವಸ್ಥಾನದ ಮೇಲೆ ಅಲ್ಲಿ ಹಾಕಿದ ಧ್ವಜ ಬಗ್ಗಿದೆ. ಅದು ಸೂಚನೆ ಏನಾಗುತ್ತೆ ಅಂತ. ಬೆಂಗಾಲಲ್ಲಿ ಕೂಡ ಗಲಾಟೆ ನಿಲ್ಲಲ್ಲ. ಆದರೆ ಈಗ ಈ ಒಂದು ಸಂದರ್ಭದಲ್ಲಿ ಮುಂದೆ ಬದಲಾವಣೆ ಆಗ್ತಾರಲ್ಲ, ಮುಂದಿನ ತಿಂಗಳು ಡಿಸೆಂಬರ್ 6ನೇ ತಾರೀಕು ಅಷ್ಟರೊಳಗೆ ಚುನಾವಣೆ ಮುಗಿದೋಗಿರುತ್ತೆ. ಈ ಚುನಾವಣೆ ಎಲ್ಲರೂ ಅಂದ್ಕೊಂಡ್ರು ಅಷ್ಟು ಸುಲಭ ಅಲ್ಲ. ಎಲ್ಲಿ ಬಿಹಾರ ಚುನಾವಣೆ ಸುಲಭ ಅಲ್ಲ, ಅದು ತುಂಬ ಕಷ್ಟ ಪರಿಸ್ಥಿತಿ ಇದೆ. ಯಾರನ್ನೂ ಇಂಥವರೇ ಗೆಲ್ತಾರೆ ನಿರ್ದಿಷ್ಟವಾಗಿ ಹೇಳೋಕ್ಕಾಗಲ್ಲ. ಗುರು ಹೋಗ್ತಾ ಇದ್ದಾನೆ, ಗುರು ಮಾರ್ಗದಲ್ಲೇ ಗೊತ್ತಾಗಬೇಕು ಅಷ್ಟೇ. ಗುರುವೇ ಅವ್ರನ್ನ ಕಾಪಾಡಬೇಕು. ಇಬ್ಬರು ಸಮನಾಗಿ ಹೋಗ್ತಾರೆ, ಪ್ಯಾರಲಲ್ ಆಗಿ ಹೋಗ್ತಾರೆ. ಅವ್ರ ಮುಂದಲೇ ಇವ್ರ ಹಿಂದೂ ಇಲ್ಲ. ಯಾರ ಕೈ ಸಿಗುತ್ತೋ ಅದು ಹೇಳ್ತಕ್ಕಂಥದ್ದು ಕಷ್ಟಸಾಧ್ಯವಾದ ಮಾತು. ಆದರೂ ಕೂಡ ಇವರೇನಾದರೂ ಆಳ್ತಿರತಕ್ಕಂಥವರು ಸರಿಯಾದ ವ್ಯಕ್ತಿಗಳನ್ನ ಹುಡುಕಿ, ವಿದ್ಯಾವಂತರು, ಬುದ್ಧಿವಂತರು, ನ್ಯಾಯದಲ್ಲಿರ್ತಕ್ಕಂಥ ಸತ್ಯ ಇರ್ತಕ್ಕಂಥವ್ರು ಹುಡುಕಿ ಕೊಡದೇ ಇದ್ದರೆ, ಹೊಸ ಮುಖಗಳು ತರದೇ ಇದ್ದರೆ ಪಕ್ಷಗಳು ಖಂಡಿತ ತೊಂದರೆ ಆಗುತ್ತೆ ಅವರಿಗೆ. ಹೊಸ ಮುಖಗಳು ತರಬೇಕು, ಶುದ್ಧವಾಗಿರಬೇಕು. ಅವರ ಆತ್ಮ, ಅವ್ರಿಗೆ ಮಾಡೋ ಕೆಲಸ ಸತ್ಯತೆ ಇರಬೇಕು, ಸರಿಯಾಗಿ ಅದಿದ್ರೆ ಮಾತ್ರ ಇದ್ರಾಗುತ್ತೆ. ಬಿಹಾರ್ ಚುನಾವಣೆನೇ ಈ ರಾಷ್ಟ್ರಕ್ಕೆ ದಿಕ್ಸೂಚಿ. ಅಲ್ಲಿಂದ ಮುಂದೆ ನಿಂತರಾಗುತ್ತೆ ನಮ್ಮ ಮೋದಿಯವರು ಏನಾಗ್ತಾರೆ ಅಂತ. ನಾನು ಹೀಗೆ ನೋಡ್ತಾ ಇದ್ದೆ. ಈಗ ಪ್ರಧಾನಮಂತ್ರಿ ನನ್ನ ತೀರ್ಮಾನದಲ್ಲಿ ಈ ದೇಶದಲ್ಲಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯಾರು ವಿರುದ್ಧ ಇಲ್ಲ, ಯಾರು ಲೀಡರು ಇಲ್ಲ, ಅವ್ರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೂ ಕೂಡ ಕೆಲವೊಂದು ಆತಂಕಗಳು, ಅಡ್ಡಿಗಳು ಬರುತ್ತೆ, ಪ್ರವಾಹ ಭೀತಿಗಳು ಎಲ್ಲ ಉಂಟಾಗುತ್ತೆ. ಆದರೆ ವಿದೇಶಗಳ ಸಂಬಂಧ ಚೆನ್ನಾಗುತ್ತೆ. ಆಮೇಲೆ ರಾಷ್ಟ್ರಕ್ಕೆ ಗುರು ಬರ್ತಾನಲ್ಲ, ಅವನು ಗುರು, ಅವನಿಗೆ ಯಾರ ಮೇಲೂ ಕೋಪವೂ ಇಲ್ಲ, ತಾಪವೂ ಇಲ್ಲ. ಗುರುವಿಗೆ ಅವನು ಸ್ವತಂತ್ರವಾದ ಒಂದು ಗ್ರಹ. ಅವನು ಆರ್ಥಿಕವಾಗಿ ಭಾರತವನ್ನು ಸರಿ ಮಾಡ್ತಾನೆ ಅಂತ ಧಾರಾಳವಾಗಿ ಹೇಳ್ಬೋದು. ಸರಿ ಗುರುಜಿ, ಸಾಕಷ್ಟು ಉದ್ಯೋಗ ಸೃಷ್ಟಿ ಆಗುತ್ತೆ, ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಕೂಡ ಬಯಸ್ತಾ ಒಳ್ಳೇದಾಗಬೇಕಮ್ಮ. ಸರಿ ಗುರುಜಿ, ಗುರುಗಳು ಸದ್ಮಾರ್ಗ ಕೊಡಲಿ, ಸದ್ಬುದ್ಧಿ ಕೊಡಲಿ, ಎಲ್ಲರೂ ವಿದ್ಯಾವಂತರಾಗಿ ರಾಷ್ಟ್ರ ಪ್ರೇಮದಿಂದ ಬದುಕಲಿ. ಏನೋ ಅದೇ ಹೇಳ್ತಕ್ಕಂಥದ್ದು. ಆದರೆ ಒಂದು ಕಡೆಗೆ ಒಂದು ಮಾತು ಹೇಳಿಬಿಟ್ಟು ನಿಲ್ಲಿಸ್ಬಿಡ್ತೀನಿ ನಿಮಗೆ. ಈಗ ಇಷ್ಟ ತನಕ ನಾನು ಹೇಳ್ತಾ ಇದ್ದೆ, ಅದೇ ಒಂದು ಕಾಲದಲ್ಲಿ ನಿಜ ಸ್ವಯಂ ಸೇವಕ, ರಾಷ್ಟ್ರೀಯ ಸ್ವಯಂ ಸೇವಕ ದೊಡ್ಡ ಒಂದು ವ್ಯಕ್ತಿ ಇತ್ತು, ಶಕ್ತಿಯುತವಾದ ಪಕ್ಷ, ದೇಶಕ್ಕೆ ಹುಟ್ಟಿ ದೇಶ ಪ್ರೇಮ ಇತ್ತು. ಇವತ್ತು ಖಂಡಿತ ದೇಶ ಪ್ರೇಮ ಯಾರೂ ಒಪ್ಪೋದಿಲ್ಲ.
ಯಾರು ಕಾಂಗ್ರೆಸ್ ಭ್ರಷ್ಟರು ಅಂತ ಹೇಳಿದ್ರೆ ಅವರು ಹಾಗೆ ಆಗಿದ್ದಾರೆ. ಎರಡು ಒಂದೇ, ಬೇರೆ ಏನೂ ಇಲ್ಲ. ಎಲ್ಲರಿಗೂ ನಮ್ಮ ದೇಶವನ್ನು ನಾವು ಲೂಟಿ ಮಾಡೋದು ಬೇಡ ಅನ್ನೋ ಬುದ್ಧಿ ಬರಲಿ, ಭ್ರಷ್ಟತನ ಹೋಗಿ ನ್ಯಾಯ ಧರ್ಮ ನೆನೆಸಿ ಆ ಗುರುಗ್ರಹದ ಎಲ್ಲರಿಗೂ ಬುದ್ಧಿ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ತುಂಬ ಧನ್ಯವಾದಗಳು ಗುರುಜಿ, ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಿ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.